ವಿಶ್ವವಾಣಿ ಕ್ಲಬ್ ಹೌಸ್ ಮಾತಿನ ಸರಣಿ, ಮಾಹಿತಿಯ ಗಣಿ. ಎಲ್ಲರಿಗೂ ನಮಸ್ಕಾರಗಳು. ವಿಶ್ವವಾಣಿ ವಿಶೇಷ ಟಿವಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತರೇಶ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಆನುವಂಶೀಯತೆ ಅನ್ನೋದು ಪದ ಇತ್ತೀಚೆಗೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಅದು ಜೆನೆಟಿಕ್ ಡಿಸಾರ್ಡರ್ಸ್ ಅಥವಾ ಜೀನೋಮ್ ಅಂತೆಲ್ಲ ಅಂದಾಗ ಕೋವಿಡ್ ನಮಗೆ ಜ್ಞಾಪಕ ಬರುತ್ತೆ. ಕೋವಿಡ್ ವೈರಸ್ ಬಗ್ಗೆ ಎಲ್ಲರೂ ಮಾತಾಡಿದ್ರು. ಎಲ್ಲರಿಗೂ ಗೊತ್ತಿತ್ತು ಕೋವಿಡ್ ವೈರಸ್ ಅನ್ನೋದು RNA ವೈರಸ್, ಅದ್ರ ಜೀನೋಮ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ, ಜೆನೆಟಿಕ್ ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ ಅಂತ ಎಲ್ಲ ಮಾತಾಡ್ತಾ ಇದ್ರು. ಹಾಗಾಗಿ ಆನುವಂಶೀಯತೆ ಅನ್ನೋ ಪದ ಸಾಮಾನ್ಯ ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿದೆ. ಆನುವಂಶೀಯತೆ ಅಂದರೆ ವಂಶ ಪಾರಂಪರ್ಯವಾಗಿ ತಲಾಂತರದಿಂದ ಬರುವಂತಹ ಗುಣಗಳನ್ನು ನಾವು ಆನುವಂಶೀಯ ಗುಣಗಳು ಅಂತ ಕರಿತೀವಿ. ಇದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಕಾರಣ ಏನಂದ್ರೆ ಕೆಲವೊಮ್ಮೆ ನಮ್ಮ ತಾತ ಮುತ್ತಾತಂದಿರು, ಹಿಂದಿನ ತಲೆಮಾರಿನವರು ಬೇಕಾದಷ್ಟು ಆಸ್ತಿನ ಮುಂದಿನ ಜನರೇಷನ್ಗೆ ಮಾಡಿಟ್ಟು ಹೋಗ್ತಾರೆ. ಹಾಗಾಗಿ ಆದರೆ ಈ ಆನುವಂಶೀಯತೆ ಅನ್ನೋದು ನಮಗೆ ಬೇಕೋ ಬೇಡವೋ ನಮ್ಮ ಹಿರಿಯರಿಂದ ನಮಗೆ ಬರುವಂತಹ ಗುಣಗಳು ಅಂತ ನಾವು ಹೇಳ್ಬೋದು. ಗುಣಗಳ ಜೊತೆಗೆ ಕಾಯಿಲೆಗಳು ಸಹ ನಮಗೆ ಇಷ್ಟ ಇದೆಯೋ ಇಲ್ವೋ, ಅವರು ಆಸ್ತಿ ಕೊಡ್ತಾರೋ ಇಲ್ವೋ, ಆದರೆ ಕಾಯಿಲೆಗಳನ್ನು ಮಾತ್ರ ಅವರು ಒಂದು ನಿಖರವಾಗಿ ಅದನ್ನು ಮುಂದಿನ ತಲೆಮಾರಿಗೆ ಅದನ್ನ ವರ್ಗಾವಣೆ ಮಾಡೇ ಮಾಡ್ತಾರೆ. ಹಾಗಾಗಿ ಆನುವಂಶೀಯ ಕಾಯಿಲೆಗಳ ಬಗ್ಗೆ ಜನಸಾಮಾನ್ಯರಿಗೆ ಒಂದು ಅರಿವು ಬೇಕು. ಕಾರಣ ಇತ್ತೀಚಿನ ನಾವು ಏನು ಕಾಯಿಲೆಗಳನ್ನ ನೋಡ್ತಾ ಇದ್ದೀವಿ ಅವು ಆನುವಂಶೀಯ ಕಾಯಿಲೆಗಳೇ. ಈ ಕಾಯಿಲೆ ಅಂತ ಅಂದ ಸಂದರ್ಭದಲ್ಲಿ ಆರೋಗ್ಯ ಇಲ್ಲ ಅನ್ನುವ ಒಂದು ಸಂದರ್ಭ ಏನಿದೆ, ಅದನ್ನು ನಾವು ಯಾವುದೇ ಕಾಯಿಲೆನ ತಗೊಳ್ಳಿ ಅದು ಆನುವಂಶೀಯ ಕಾಯಿಲೆನೇ. ಅದು ಉದಾಹರಣೆಗೆ ಹೇಳ್ಬೇಕು ಅಂದರೆ ಅದು ಮಧುಮೇಹ ಆಗಿರ್ಬೋದು, ಬೊಜ್ಜುತನ ಆಗಿರ್ಬೋದು, ಥೈರಾಯ್ಡ್ ತೊಂದರೆಗಳಾಗಿರ್ಬೋದು, ಹೃದಯ ಸಂಬಂಧಿ ಕಾಯಿಲೆಗಳು, ಕ್ಯಾನ್ಸರ್ಗಳು, ಏನೇ ಕಾಯಿಲೆಗಳನ್ನು, ರಕ್ತದೊತ್ತಡ, ಬ್ಲಾಕೇಜ್ಗಳಾಗಂಥದ್ದು, ಇಂಥದ್ದು ಏನೇ ಇದ್ರೂ ಇವೆಲ್ಲವೂ ಆನುವಂಶೀಯ ಕಾಯಿಲೆನೇ. ಕಾರಣ ಜೀನ್ಗಳಲ್ಲಿ ರೂಪಾಂತರ ಆಗಿರುತ್ತೆ, DNA ಮ್ಯೂಟೇಷನ್ ಆಗಿರುತ್ತೆ, ಜೀನ್ಗಳಲ್ಲಿ ರೂಪಾಂತರ ಆಗಿರುತ್ತೆ. ಈ ನಮ್ಮ ದೇಹ ಇದೆಯಲ್ಲ, ಇದು ಕೋಟ್ಯಾಂತರ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಒಂದು ಯಾವುದೋ ಒಂದು ಕಟ್ಟಡ, ಅದನ್ನು ಹೇಗೆ ನೀವು ನಿರ್ಮಾಣ ಮಾಡ್ತೀರಾ, ಇಟ್ಟಿಗೆ ಸಿಮೆಂಟ್ ಎಲ್ಲ ಹಾಕಿ ನಿರ್ಮಾಣ ಮಾಡ್ತೀರಾ, ಅದೇ ರೀತಿ ನಮ್ಮ ದೇಹ ನಿರ್ಮಾಣ ಆಗಿರುವುದು ಜೀವಕೋಶಗಳಿಂದ. ಈ ಜೀವಕೋಶದ ಒಳಗಡೆ ಒಂದು ಕೋಶ ಕೇಂದ್ರ, ಕೋಟ್ಯಾಂತರ ಜೀವಕೋಶ ಇದೆ, ಇದರ ಒಳಗಡೆ ಕೋಶ ಕೇಂದ್ರ ಅಂತ ಇದೆ, ಅದನ್ನು ನ್ಯೂಕ್ಲಿಯಸ್ ಅಂತ ನಾವು ಕರಿತೀವಿ. ಈ ನ್ಯೂಕ್ಲಿಯಸ್ ಒಳಗಡೆ ವರ್ಣತಂತು ಅಥವಾ ಕ್ರೋಮೋಸೋಮ್ಸ್ಗಳು ಇದೆ. ಪ್ರತಿಯೊಂದು ಜೀವಿಯಲ್ಲೂ ನಿರ್ದಿಷ್ಟ ಸಂಖ್ಯೆಯ ನಿರ್ದಿಷ್ಟ ಆಕಾರದ ವರ್ಣತಂತುಗಳು ಇದೆ. ನ್ಯೂಮರಿಕಲ್ಲು, ಸ್ಟ್ರಕ್ಚರಲ್ ಅಂತ ನಾವು ಅಂತೀವಿ. ಅದು ಇರಲಿ, ಅಷ್ಟೇ ಇರಬೇಕು. ಈಗ ಮನುಷ್ಯ ಅಂದರೆ ನಾವು ಹೋಮೋಸೆಪಿಯನ್ಸ್ ಅಂತ ನಮ್ಮನ್ನ ಕರಿತೀವಿ. ಅಂದರೆ ಮಾನವ ಅಂದರೆ ಅವು ಸೈಂಟಿಫಿಕ್ ನೇಮು ಅದರದ್ದು ಹೋಮೋಸೆಪಿಯನ್ ಅನ್ನೋದು. ಅದು ಜಗತ್ತಿನಲ್ಲಿರುವ ಯಾವ ಮಾನವನಾದರೂ ಆಗ್ಬೋದು, ಆಫ್ರಿಕಾದ ನೀಗ್ರಾಯ್ಡು, ಕಕೇಶಿಯನ್ನು, ಯಾವ ಪಾಪ್ಯುಲೇಷನ್ ಆದರೂ ಅವನು ಹೋಮೋಸೆಪಿಯನ್ನೇ. ನಮ್ಮಲ್ಲಿ 46 ವರ್ಣತಂತುಗಳಿದೆ. ಅದರಲ್ಲಿ 44 ಆಟೋಸೋಮ್ ಅಥವಾ ಕಾಯವರ್ಣತಂತುಗಳು, 2 ಸೆಕ್ಸ್ ಕ್ರೋಮೋಸೋಮ್. XY ಅನ್ನುವುದು ಪುರುಷರಲ್ಲಿ ಇರುತ್ತೆ, XX ಅನ್ನೋದು ಮಹಿಳೆಯಲ್ಲಿ ಇರುತ್ತೆ. ಹಾಗಾಗಿ ಇಂದು ಸಹ ನಮ್ಮ ಜನದಲ್ಲಿ ಒಂದು ಮೂಢನಂಬಿಕೆ ಏನು ಅಂತಂದರೆ, ಬರೀ ಹೆಣ್ಮಕ್ಳೇ ಆದರೆ ಅದಕ್ಕೆ ಹೆಂಗಸೇ ಕಾರಣ ಅಂತಾರೆ. ಖಂಡಿತ ಇಲ್ಲ. ಕಾರಣ ಹೆಂಗಸರಲ್ಲಿ ಬರೀ XX ಮಾತ್ರ ಇರೋಂಥದ್ದು, ಗಂಡಸರಲ್ಲಿ XY ಇರೋಂಥದ್ದು. ಅವರು ಬಿಡುಗಡೆ ಮಾಡುವ ವೀರ್ಯಾಣು X ವೀರ್ಯಾಣು ಆಗಿದ್ರೆ ಅದು ಹೆಣ್ಣು ಮಗು ಆಗುತ್ತೆ. ಆ ಪುರುಷ ಬಿಡುಗಡೆ ಮಾಡುವ ವೀರ್ಯಾಣುವಿನಲ್ಲಿ Y ವರ್ಣತಂತು ಇದ್ರೆ ಅದು ಗಂಡು ಮಗುವಾಗುತ್ತೆ. ಹಾಗಾಗಿ ಗಂಡು ಅಥವಾ ಹೆಣ್ಣು ಮಕ್ಕಳಾಗಬೇಕು ಅಂದರೆ ಗಂಡಸೇ ಕಾರಣ ಹೊರತು ಹೆಂಗಸರು ಅಲ್ಲ. ಇದು ವರ್ಣತಂತುಗಳಿಗೆ ಸಂಬಂಧಿಸಿದಂಥ ವಿಚಾರ. ಪ್ರತಿಯೊಂದು ಜೀವಿ, ಈಗ ಮನುಷ್ಯನ ಬಗ್ಗೆ ಹೇಳದೆ, ಚಿಂಪ್ಯಾನ್ಸಿಯಲ್ಲಿ 48 ವರ್ಣತಂತುಗಳಿದೆ. ಅಂದರೆ ಮನುಷ್ಯನಿಗಿಂತ 2 ಹೆಚ್ಚು ವರ್ಣತಂತುಗಳಿದೆ. ಇಲಿಗಳು ನೀವು ನೋಡಿದ್ದೀರಲ್ವಾ, ಅದರಲ್ಲಿ 40 ವರ್ಣತಂತುಗಳಿರುತ್ತೆ. ಹಾಗೆ ಪ್ರತಿಯೊಂದು ಜೀವಿಯಲ್ಲೂ ನಿರ್ದಿಷ್ಟ ಸಂಖ್ಯೆಯ ಮತ್ತು ನಿರ್ದಿಷ್ಟ ಆಕಾರದ ವರ್ಣತಂತುಗಳು ಇದೆ. ಈ ವರ್ಣತಂತುಗಳ ಒಳಗಡೆ DNA ಇದೆ. DNA ಅನ್ನೋದೇ ತುಂಬ ಪ್ರಮುಖವಾದದ್ದು. ಈಗ ನಾನು ಮಾತಾಡ್ತಾ ಇರೋದಕ್ಕೂ DNA ಕಾರಣ, ನಾವು ಬದುಕಿರೋದಕ್ಕೆ DNA ಕಾರಣ. ಕಾರಣ ಏನಂತಂದರೆ DNA ಒಳಗಡೆ ಒಂದು ಮೆಸೇಜ್ ಇದೆ. ಆ ಮೆಸೇಜು ನಮಗೆ ಕಾಲಕ್ಕೆ ತಕ್ಕಂತೆ ಬೇಕಾಗುವ ಹಾರ್ಮೋನ್ ಆಗ್ಬೋದು, ಪ್ರೋಟೀನ್ ಆಗ್ಬೋದು, ಕಿಣ್ವಗಳಾಗ್ಬೋದು, ಎಲ್ಲದನ್ನು ಬಿಡುಗಡೆ ಮಾಡುತ್ತೆ. ನಮ್ಮ ದೇಹದ ಎಲ್ಲ ಕ್ರಿಯೆ, ಅದು ಉಸಿರಾಟ ಆಗ್ಬೋದು ಅಥವಾ ಚಯಾಪಚಯ ಕ್ರಿಯೆ ಯಾವುದೇ ಆಗಿರ್ಬೋದು, ಡೈಜೆಷನು, ರೆಸ್ಪಿರೇಷನು, ಎಕ್ಸ್ಕ್ರೀಷನ್ನು, ರಿಪ್ರೊಡಕ್ಷನ್ನು, ಎಲ್ಲ ಕ್ರಿಯೆಯನ್ನು ನಿಯಂತ್ರಿಸುವುದು DNA. ಸಂಪೂರ್ಣವಾಗಿ ಒಂದು ಜೀವಿಯನ್ನು ನಿಯಂತ್ರಿಸುವುದು DNA. ಹಾಗಾಗಿ ಈ DNAಲಿ ಬದಲಾವಣೆ ಆದರೆ ಅದು
ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಜರ್ಮ್ ಲೈನಲ್ಲಿ ಆಗಿಬಿಟ್ರೆ ಖಂಡಿತವಾಗ್ಲೂ ಅದು ಮುಂದಿನ ತಲೆಮಾರಿಗೆ ಹಾಗೇ ವರ್ಗಾವಣೆಯಾಗ್ತಾ ಬರೋದ್ರಿಂದ ಅದನ್ನು ನಾವು ಆನುವಂಶೀಯ ಕಾಯಿಲೆಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ನಮಗೆ ಬರುವಂತಹ ಕೋಲ್ಡು ಅಥವಾ ಒಂದು ಹೆಡೇಕು, ಫೀವರು ಇದನ್ನು ಹೊರತಾಗಿ ಎಲ್ಲ ಕಾಯಿಲೆಗಳು ಆನುವಂಶೀಯ ಕಾಯಿಲೆಗಳೇ. ಇನ್ಕ್ಲೂಡಿಂಗು ನಾವು ಕೋವಿಡ್ ವೈರಸ್ದು ಅದು ಇನ್ಫೆಕ್ಷನ್ ಆದಾಗ ಬಹಳ ಜನ ಇನ್ಫೆಕ್ಷನ್ ಆದವರು ಬಹಳ ಜನ ಆರಾಮಾಗೇ ಇದ್ರು. ಕೆಲವೊಬ್ಬರು ಅವರು ಬಹಳ ಬೇಗ ಒಂದು ಉಸಿರಾಟದ ತೊಂದರೆಯಿಂದಾಗಿ ಮರಣವನ್ನಪ್ಪಿದ್ರು. ಕಾರಣ ಏನಂತಂದರೆ ಜೀನೋಮಿಕ್ ವೇರಿಯೇಷನ್. ಕೆಲವರಲ್ಲಿ ಆ ಜೀನೋಮ್ ಸ್ಟೆಬಿಲಿಟಿ ಇತ್ತು, ಜೀನೋಮ್ ಚೆನ್ನಾಗಿತ್ತು, ಬದುಕಿ ಉಳಿದ್ರು, ಇಮ್ಯುನಿಟಿ ಚೆನ್ನಾಗಿತ್ತು. ಕೆಲವರಲ್ಲಿ ಅದು ಇರಲಿಲ್ಲ, ಹಾಗಾಗಿ ಮರಣವನ್ನು ಅಪ್ಪಿದ್ರು. ಹಾಗಾಗಿ ಜಗತ್ತಲ್ಲಿರುವ ಎಲ್ಲ ಕಾಯಿಲೆಗಳು ಆನುವಂಶೀಯ ಕಾಯಿಲೆಗಳೇ, ಅದರಲ್ಲಿ ಬೇರೆ ಬೇರೆ ವರ್ಗಾವಣೆಯನ್ನು ನಾವು ಮಾಡ್ಬೋದು. ಈಗ ಎಲ್ಲ ಕಾಯಿಲೆಗಳು ಆನುವಂಶೀಯ ಕಾಯಿಲೆ ಅಂತ ಅಂದೆ. ಹಾಗಾದರೆ ಅದರ ವರ್ಗಾವಣೆ ಯಾವ ಥರ ಮಾಡೋದು ಅಂತ ನಾವು ನೋಡೋದಾದರೆ ಒಂದು 4-5 ವಿಧವಾಗಿ ಇವುಗಳನ್ನು ನಾವು ಬೇರೆ ಬೇರೆ ವಿಭಾಗವಾಗಿ ಅದನ್ನ ಕ್ಲಾಸಿಫೈ ಮಾಡ್ಬೋದು. ಮೊದಲನೇದು ಮೆಂಡಿಲಿಯನ್ ಡಿಸಾರ್ಡರ್ ಅಂತ ಕರಿತೀವಿ. ಅಂದರೆ ಅದು ಅಷ್ಟೊಂದು ಟೆಕ್ನಿಕಲ್ ಆಗಿ ಬೇಡ. ಮೆಂಡಿಲಿಯನ್ ಡಿಸಾರ್ಡರ್ ಅಂದರೆ ನಮ್ಮ ದೇಹದಲ್ಲಿ ಒಂದು ಅಪ್ರಾಕ್ಸಿಮೇಟು 30,000ಕ್ಕೂ ಹೆಚ್ಚು ಜೀನ್ಗಳಿದೆ. ಆ ಜೀನ್ಗಳಲ್ಲಿ ಒಂದು ಮೆಸೇಜ್ ಇದೆ, ATGC ಅಂತ ಒಂದಿರುತ್ತೆ. ಇಂಥ ಒಂದು ನ್ಯೂಕ್ಲಿಯೋಟೈಡಲ್ಲಿ ಒಂದು ನ್ಯೂಕ್ಲಿಯೋಟೈಡಲ್ಲಿ ಬದಲಾವಣೆ ಆದರೂ ಅದು ಕಾಯಿಲೆನ ಉಂಟು ಮಾಡುತ್ತೆ. ಅದಕ್ಕೆ ನಾವು ಅದನ್ನು ಸಿಂಗಲ್ ಜೀನ್ ಡಿಸಾರ್ಡರ್ ಅಂತ ಕರಿತೀವಿ. ಇದು ಸ್ವಲ್ಪ ಅಪರೂಪ ಅಂತಲೇ ಹೇಳ್ಬೋದು, ತುಂಬ ಜಾಸ್ತಿ ಅಲ್ಲ. ಒಂದು ಮಟ್ಟದಲ್ಲಿ ನಮ್ಮ ಸಮಾಜದಲ್ಲಿ ಇದನ್ನು ನಾವು ನೋಡ್ತೀವಿ. ಎರಡನೇದು ಪಾಲಿಜೆನಿಕ್ ಡಿಸಾರ್ಡರ್. ಪಾಲಿಜೆನಿಕ್ ಅಂದರೆ ಬೇಕಾದಷ್ಟು ಜೀನ್ಗಳು ಕಾರಣ. ತುಂಬ ಜೀನ್ಗಳಲ್ಲಿ ರೂಪಾಂತರ ಮ್ಯೂಟೇಷನ್ ಅಂದರೆ ಏನೋ ಒಂದು ಬದಲಾವಣೆ ಅಂತ ನಾವು ಅಂದ್ಕೊಳ್ಳೋಣ. ಒಂದು ಬದಲಾವಣೆ, ಅದು ನಾರ್ಮಲ್ ಆಗಿದೆ, ಬದಲಾವಣೆ ಉಂಟಾಗಿದೆ. ಆ ಬದಲಾವಣೆಯಿಂದಾಗಿ ಕಾಯಿಲೆಗಳು ಬರ್ತಾ ಇದೆ. ಅದನ್ನು ನಾವು ಪಾಲಿಜೆನಿಕ್ ಡಿಸಾರ್ಡರ್. ಎಲ್ಲ ಕಾಯಿಲೆಗಳು ನಾವು ಏನೀಗ ನೋಡ್ತಾ ಇದ್ದೀವಿ, ಡಯಾಬಿಟಿಸ್ ಆಗ್ಬೋದು, ಒಬಿಸಿಟಿ ಆಗ್ಬೋದು, ಕ್ಯಾನ್ಸರ್ಗಳಾಗಿರ್ಬೋದು, ಹೃದಯದ ಸಂಬಂಧಿಸಿದಂಥ ಕಾಯಿಲೆಗಳಾಗ್ಬೋದು, ಅಥವಾ ನಮ್ಮ ರಕ್ತದೊತ್ತಡ ಇಂಥದ್ದು ಎಲ್ಲ ಏನೇ ಕಾಯಿಲೆಗಳಿದ್ರು ಪಾಲಿಜೆನಿಕ್. ಪಾಲಿ ಅಂದರೆ ತುಂಬ ಜೀನ್ಸ್ಗಳು ಅದಕ್ಕೆ ಇನ್ವಾಲ್ವ್ ಆಗಿದೆ. ಬರೀ ಜೀನ್ ಮಾತ್ರ ಅಲ್ಲ, ವಾತಾವರಣದಲ್ಲಿರುವ ಪ್ರಚೋದಕಾರಿ ಅಂಶಗಳಿಂದ ಈ ಕಾಯಿಲೆಗಳು ಬರ್ತಾ ಇದೆ. ಹಾಗಾದರೆ ಯಾವುದು ಅಂತ ನಾವು ನೋಡೋದಾದರೆ ನಮ್ಮ ಆಹಾರ, ನಮ್ಮ ಜೀವನ ಶೈಲಿ, ನಮ್ಮ ಹವ್ಯಾಸಗಳು. ಈಗ ಯಾವುದೋ ಒಂದು ಕುಟುಂಬದಲ್ಲಿ ಡಯಾಬಿಟಿಕ್ ತಾತನಿಗಿತ್ತು ಅಂದರೆ ತಂದೆಗೆ ಬರುವ ಸಾಧ್ಯತೆ ತುಂಬ ಜಾಸ್ತಿ. ತಂದೆ ತಾಯಿಗಿದ್ರೆ ಮಕ್ಕಳಿಗೆ ಬರುವ ಸಾಧ್ಯತೆ ಇನ್ನೂ ಜಾಸ್ತಿ ಆಗುತ್ತೆ. ಅಂದರೆ ಇದು ವಂಶ ಪಾರಂಪರ್ಯವಾಗಿ ಆ ಒಂದು ಕುಟುಂಬಕ್ಕೆ ಬಂದಿರುವಂತಹ ತೊಂದರೆ. ಅದೇ ರೀತಿ ಕೆಲವೊಂದು ಕುಟುಂಬದಲ್ಲಿ ನೀವು ನೋಡಿರ್ಬೋದು, ಹಾರ್ಟ್ ಅಟ್ಯಾಕ್ಗಳು, ತುಂಬ ಜನ ಹಾರ್ಟ್ ಅಟ್ಯಾಕಿಂದನೇ ಸತ್ತೋಗಿರ್ತಾರೆ. ಅಂದರೆ ಆ ಒಂದು ಕುಟುಂಬದಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ರಕ್ತನಾಳಗಳಲ್ಲಿ ಆ ಒಂದು ಬ್ಲಾಕೇಜ್ಗಳು ಜಾಸ್ತಿ ಇರುತ್ತೆ. ಕಾರಣ ಕೊಲೆಸ್ಟ್ರಾಲ್ ಪ್ರಮಾಣ ಅಂತಹ ಕುಟುಂಬದ ಸದಸ್ಯರಲ್ಲಿ ಬೇರೆಯವರಿಗಿನ್ನ ಜಾಸ್ತಿ ಇರುತ್ತೆ. ಹಾಗಾಗಿ ಅದು ಕುಟುಂಬದಲ್ಲಿ ಹಾಗೆ ಬಂದಿರುತ್ತೆ. ಏಕೆಂದರೆ ಅಲ್ಲಿ ಮ್ಯೂಟೇಷನ್ ಆಗೋಗಿದೆ ಜೀನಲ್ಲಿ, ಅದು ಮುಂದಿನ ಒಂದು ಜನಾಂಗಕ್ಕೆ ವರ್ಗಾವಣೆಯಾಗಿದೆ. ಅವನು ಸರಿಯಾಗಿ ಒಂದು ಶಿಸ್ತುಬದ್ಧವಾದ ಆಹಾರ ಪದ್ಧತಿಯನ್ನು ಅನುಸರಿಸದೆ ಯದ್ವಾ ತದ್ವಾ ಎಣ್ಣೆ ಪದಾರ್ಥಗಳು ತಿನ್ನೋದು, ಫ್ಯಾಟ್ ತಿನ್ನೋದು, ನಾನ್ ವೆಜಿಟೇರಿಯನ್ ಫುಡ್ ಇಂಥದನ್ನು ಅತಿಯಾಗಿ ಬಳಕೆ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಅವನಿಗೆ ಈ ಕಾಯಿಲೆ ಕಟ್ಟಿಟ್ಟ ಬುದ್ಧಿ. ಕಾರಣ ಆಲ್ರೆಡಿ ಆ ಒಂದು ಮ್ಯೂಟೇಷನ್ನು ಅವನ ಹಿರಿಯರಿಂದ, ಅವನ ತಂದೆಯಿಂದ ಆಗ್ಬೋದು, ತಾತನಿಂದ ಆಗ್ಬೋದು, ಅವನಿಗೆ ಬಂದಿರೋ ಅಂಥದ್ದು. ಇದರ ಹೊರತಾಗಿ ಮುಂದಿನದು ಕ್ರೋಮೋಸೋಮಲ್ ಡಿಸಾರ್ಡರ್ ಅಂತ ಹೇಳಿದೆ. ಅಂದರೆ ಮನುಷ್ಯನಲ್ಲಿ 46 ಇರಬೇಕು, 23 ಜೊತೆ. ಈ 46 ಹೊರತಾಗಿ ಜಾಸ್ತಿ, ಕೆಲವೊಮ್ಮೆ 47 ಇರುತ್ತೆ, 48 ಇರುತ್ತೆ, ಅಥವಾ ಕಡಿಮೆ 45 ಇರುತ್ತೆ. ಇಂತಹ ಸಂದರ್ಭದಲ್ಲೂ ಇದು ಕಾಯಿಲೆ, ಇದನ್ನು ಸಿಂಡ್ರೋಮ್ ಅಂತ ನಾವು ಕರಿತೀವಿ. ಇದು ಯಾವ ಜೀನಲ್ಲಿ, ಯಾವ ಕ್ರೋಮೋಸೋಮಲ್ಲಿ ಉಂಟಾಗಿದೆ ಅನ್ನೋದ್ರ ಮೇಲೆ ಆ ಕಾಯಿಲೆ ಅದು ನಿರ್ಧಾರ ಆಗುತ್ತೆ. ಈ ಬುದ್ಧಿಮಾಂದ್ಯ ಮಕ್ಕಳನ್ನು ನೀವು ನೋಡಿರಬಹುದು. ಸಾಮಾನ್ಯವಾಗಿ ಎಲ್ಲೋ ಒಂದು ಕಡೆ ಹೊರಗಡೆ ನೀವು ಹೋದಾಗ ಅವರು ದೊಡ್ಡವರಾಗಿರ್ತಾರೆ, ಬೆಳೆದಿರ್ತಾರೆ, ಆದರೂ ಸಣ್ಣ ಮಕ್ಕಳಂಗಿರ್ತಾರೆ. ತಂದೆ ತಾಯಿಗಳು ಅವರ ಕೈ ಹಿಡ್ಕೊಂಡು ಹೋಗ್ತಿರ್ತಾರೆ. ಅವ್ರ ಕೆಲಸ ಅವ್ರಿಗೆ ಮಾಡೋಕ್ಕೆ ಬರೋದಿಲ್ಲ. ನಾಲ್ಗೆ ಹೊರಗಡೆ ಹಾಕಿರ್ತಾರೆ, ಜೊಲ್ ಸುರಿಸ್ಕೊಂಡಿರ್ತಾರೆ, ಕೈ ಕಾಲು ತುಂಬ ಡುಮ್ಡುಮಕ್ಕೆ, ಕೈ ಕಾಲೆಲ್ಲ ಸಣ್ಣ ಸಣ್ಣಕ್ಕಿರುತ್ತೆ, ಸ್ಟೌಟ್ ಅಂತ ಅಂತೀವಿ. ಇಂಥ ಮಕ್ಕಳನ್ನ ನಾವು ನೋಡಿರ್ತೀವಿ. ಡೌನ್ ಸಿಂಡ್ರೋಮ್, ಮೊಂಗೊಲಾಯ್ಡ್ ಫೇಸು, ಮೂಗು ಚಪ್ಪಟೆ ಆಗಿರುತ್ತೆ, ಕಿವಿಗಳು ಕೆಳಗೆ ಬಂದಿರುತ್ತೆ. ಇದನ್ನು ಡೌನ್ ಸಿಂಡ್ರೋಮ್ ಅಂತ ನಾವು ಕರಿತೀವಿ. ತುಂಬ ಸಾಮಾನ್ಯ ಇದು. 600 ಮಕ್ಕಳು ಹುಟ್ಟಿದಾಗ ಒಂದು ಮಗುವಿಗೆ ಈ ಕಾಯಿಲೆ ಬರುವ ಸಾಧ್ಯತೆ ಇದೆ. ಇದು ಒಂದು ವರ್ಣತಂತುವಿನ ವ್ಯತ್ಯಾಸದ ಕಾಯಿಲೆ. ಅಂದರೆ ಈ ಮಕ್ಕಳಲ್ಲಿ 46 ವರ್ಣತಂತು ಬದಲು 47 ಇದೆ. ಅಂದರೆ ಯಾವುದೋ ಒಂದು ಜಾಸ್ತಿ ಆಗ್ಬಿಟ್ಟಿದೆ. ಯಾವುದು ಅಂದರೆ 21st ಕ್ರೋಮೋಸೋಮ್, 21ನೇ ವರ್ಣತಂತು 2 ಬದಲು 3.
ಎಲ್ಲ ವರ್ಣತಂತು ಎರಡೇ ಇರಬೇಕು. ಎರಡು ಏನಕ್ಕೆ ಅಂದರೆ ತಂದೆಯಿಂದ ಒಂದು ಬಂದಿರುತ್ತೆ, ತಾಯಿಯಿಂದ ಒಂದು ಬಂದಿರುತ್ತೆ, ಹಾಗಾಗಿ ಎರಡಿರುತ್ತೆ. ಆದರೆ ಈ ಮಕ್ಕಳಲ್ಲಿ ಮೂರಿರುತ್ತೆ. ತಾಯಿಯಿಂದ ಎರಡು ಬಂದ್ಬಿಟ್ಟಿರುತ್ತೆ, ತಂದೆಯಿಂದ ಒಂದು ಬಂದಿರುತ್ತೆ, ಅಥವಾ ತಂದೆಯಿಂದ ಎರಡು ಬಂದ್ಬಿಟ್ಟಿರುತ್ತೆ, ತಾಯಿಯಿಂದ ಒಂದು ಬಂದಿರುತ್ತೆ. ಹಾಗಾಗಿ ಇಂಥ ಮಕ್ಕಳಲ್ಲಿ ಟ್ರೈಸೋಮಿ ಕಂಡೀಷನ್, ಎರಡರ ಬದಲು ಮೂರಿದ್ದಾಗ ಈ ಡೌನ್ ಸಿಂಡ್ರೋಮು, ಕಿವಿ ಕೇಳದೆ ಇರೋದು, ಕಣ್ಣು ಕಾಣದೇ ಇರೋದು, ಅಥವಾ ಅಬ್ನಾರ್ಮಲ್ ಫೀಚರು, ತಲೆ ದಪ್ಪ, ಅಥವಾ ಅದೇ ಮ್ಯಾಕ್ರೋಸೆಫ್ಯಾಲಿ ಅಂತೀವಿ, ಮೈಕ್ರೋಸೆಫ್ಯಾಲಿ, ಮೂಗು ಚಪ್ಪಟೆಯಾಗಿರೋಂಥದ್ದು, ಹಲ್ಲೆಲ್ಲ ಡೊಂಕ, ಬುದ್ಧಿ ಬೆಳವಣಿಗೆ ಆಗಿರಲ್ಲ, IQ ಇರಲ್ಲ, ಅವರು ಮಾಮೂಲು ಮಕ್ಕಳ ಥರ ಆಟಾಡೋಕ್ಕಾಗಲ್ಲ, ಸ್ಕೂಲ್ಗೆ ಹೋಗೋಕ್ಕಾಗಲ್ಲ, ಮತ್ತು ಮೆಂಟಲಿ ಚಾಲೆಂಜ್ಡ್ ಅಂತೀವಿ. ಮೊದಲು ಮೆಂಟಲಿ ರಿಟಾರ್ಡೆಡ್ ಅನ್ನೋರು, ಈಗ ಅದನ್ನು ಮೆಂಟಲಿ ಚಾಲೆಂಜ್ಡ್ ಅಂತೀವಿ. ಕಾರಣ ವರ್ಣತಂತು ಜಾಸ್ತಿನೂ ಆಗಬಾರ್ದು, ಕಮ್ಮಿನೂ ಆಗಬಾರ್ದು. ಅದೇ ರೀತಿ ಪಟಾ ಸಿಂಡ್ರೋಮ್, ಎಡ್ವರ್ಡ್ ಸಿಂಡ್ರೋಮ್, ಬೇಕಾದಷ್ಟು ಥರದ ಈ ಥರ ಕಾಯಿಲೆ, ಎಲ್ಲ ಕಾಯಿಲೆಯಲ್ಲಿ ಸಾಮಾನ್ಯವಾಗಿ ನಾವು ನೋಡೋ ಅಂಥದ್ದು ಬುದ್ಧಿಮಾಂದ್ಯತೆ. ಅವರು ಮಾಮೂಲು ಮಕ್ಕಳಂಗೆ ಇರೋದಿಲ್ಲ. ಅವರು 15-20 ವರ್ಷ ಆದರೂ 4-5 ವರ್ಷದ ಮಕ್ಕಳಷ್ಟೇ ಬುದ್ಧಿ ಇರುತ್ತೆ ಅವ್ರಿಗೆ. ಅವರು ಸ್ಕೂಲ್ಗೆ ಹೋಗೋಕ್ಕಾಗಲ್ಲ, ಆಟಾಡೋಕ್ಕಾಗಲ್ಲ, ಅವ್ರ ಕೆಲಸ ಅವ್ರು ಮಾಡ್ಕೊಳಕ್ಕಾಗೋದಿಲ್ಲ. ಯಾರು ಒಬ್ಬರು ಅವರು ಡಿಪೆಂಡ್ ಆಗಲೇಬೇಕು. ಅದು ಈ ಕ್ರೋಮೋಸೋಮಲ್ ಡಿಸಾರ್ಡರ್ ಅಂತ ಇದನ್ನು ನಾವು ಕರಿತೀವಿ. ಇದು ಆಟೋಸೋಮಲ್. ಆದರೆ ಸೆಕ್ಸ್ ಕ್ರೋಮೋಸೋಮಲ್ಲಿ ಏನಾದ್ರು ವ್ಯತ್ಯಾಸ ಆದರೆ, ನಾನು XY ಹೇಳಿದ್ನಲ್ಲ, ಇಲ್ಲಿ ಕೆಲವು ಹೆಣ್ಣು ಮಕ್ಕಳಿಗೆ X ಒಂದೇ ಒಂದಿರುತ್ತೆ, 2 X ಬದಲು. ಅವರು ಪೂರ್ಣ ಹೆಣ್ಣು ಮಕ್ಕಳು ಅಲ್ಲ, ಹೆಣ್ಣು ಥರ ಇರೋದಿಲ್ಲ. ಅವ್ರಿಗೆ ಬ್ರೆಸ್ಟ್ ಡೆವಲಪ್ಮೆಂಟ್ ಇರಲ್ಲ, ಯೂಟ್ರಸ್ ಡೆವಲಪ್ಮೆಂಟ್ ಇರಲ್ಲ, ಫೆಲೋಪಿಯನ್ ಟ್ಯೂಬ್ ಡೆವಲಪ್ ಆಗಿರಲ್ಲ, ಈ ಥರನೂ ಇರ್ಬೋದು. ಅಥವಾ ಕೆಲವು ಗಂಡಸರಲ್ಲಿ XY ಜೊತೆಗೆ ಎಕ್ಸ್ಟ್ರಾ X ಇರುತ್ತೆ. ನೀವು ಸಾಮಾನ್ಯ ನೋಡಿರ್ಬೋದು, ಸ್ವಲ್ಪ ಟ್ರಾನ್ಸ್ಜೆಂಡರ್ಸ್ ಅನ್ನೋ ಥರ. ಅದರಲ್ಲಿ ಬೇಕಾದಷ್ಟು ಕೆಟಗರಿ ಇದೆ. ಇದನ್ನು ಕ್ಲೈನಿಫಿಲ್ಟರ್ ಕಂಡೀಷನ್ ಅಂತೀವಿ. ಅಂದರೆ ಅವರು ಹೆಂಗಸರ ಥರ ಇರ್ತಾರೆ ನೋಡೋದಕ್ಕೆ. ಸ್ವಲ್ಪ ಅವರ ನಡವಳಿಕೆ ಆಗ್ಬೋದು, ಅವರ ದೇಹ ಆಗಿರ್ಬೋದು, ಅಥವಾ ಅವ್ರ ಬಿಹೇವಿಯರ್ ಆಗಿರ್ಬೋದು, ಸ್ವಲ್ಪ ಹೆಣ್ಣನ್ನು ಹೋಲಿಕೆ ಇರುತ್ತೆ. ಕಾರಣ ಒಂದು ಎಕ್ಸ್ಟ್ರಾ X ಬಂದ್ಬಿಟ್ಟಿದೆ, ಬರೀ XY ಜೊತೆ ಇನ್ನೊಂದು ಆ್ಯಡ್ ಆಗಿದೆ. ಹಾಗಾಗಿ ವರ್ಣತಂತುಗಳ ಸಂಖ್ಯೆ ಜಾಸ್ತಿ ಆದರೂ ತೊಂದರೆ, ಕಡಿಮೆ ಆದರೂ ತೊಂದರೆ. ಇವು ವರ್ಣತಂತುಗಳ ವ್ಯತ್ಯಾಸದ ಕಾಯಿಲೆಗಳನ್ನು ಉಂಟು ಮಾಡೋ ಅಂಥದ್ದು. ಇನ್ನೊಂದು ಕೆಟಗರಿ ಯಾವುದು ಅಂತಂದರೆ ಮೈಟೋಕಾಂಡ್ರಿಯಲ್ ಅಂತ ಅಂತೀವಿ. ತಾಯಿಗೆ ಏನಾದರೂ ತೊಂದರೆ ಇದ್ದರೆ ಅದು ಎಲ್ಲ ಮಕ್ಕಳಿಗೂ ಬರುವ ಸಾಧ್ಯತೆಗಳು ಇರುತ್ತೆ. ಕಾರಣ ಮೈಟೋಕಾಂಡ್ರಿಯಾ ಏನಿದೆ, ಮೈಟೋಕಾಂಡ್ರಿಯಾ ಅನ್ನೋದು ಒಂದು ಸೆಲ್ ಆರ್ಗನಲ್, ಅದು ನಮ್ಮ ಜೀವಕೋಶದಲ್ಲಿರೋದು. ಅದು ತಾಯಿಯಿಂದ ಮಾತ್ರ ಬರೋ ಅಂಥದ್ದು, ತಂದೆಯಿಂದ ಬರಲ್ಲ. ಕಾರಣ ಏನಂತಂದರೆ, ವೀರ್ಯಾಣುವಿನಲ್ಲಿ ತಲೆಯಲ್ಲಿ ಇರೋ ಅಂಥದ್ದು ಬರೀ DNA ಅಥವಾ ಜೀನ್ಸ್ಗಳು ಮಾತ್ರ. ಹಾಗಾಗಿ ಮಿಕ್ಕ ಎಲ್ಲ ಏನಿರುತ್ತೆ ನಮ್ಮ ದೇಹದಲ್ಲಿ ಅದು ಬಂದಿರೋದು ತಾಯಿಯಿಂದ. ಈ ಮೈಟೋಕಾಂಡ್ರಿಯಾ ಅನ್ನೋದು ನಮಗೆ ಎನರ್ಜಿ ಕೊಡೋ ಅಂಥದ್ದು. ನಾವು ಏನೇ ಕೆಲಸ ಮಾಡಬೇಕು ಅಂದರೂ ಮೈಟೋಕಾಂಡ್ರಿಯಾ ಇದ್ದಾಗ ಮಾತ್ರ ಸಾಧ್ಯ. ಹಾಗಾಗಿ ಅದು ತಾಯಿಯಿಂದ ಬಂದಿರೋದು. ಅದಕ್ಕೆ ತಾಯಿನ ನಾವು ಹೇಳ್ತೀವಿ ಆದಿಶಕ್ತಿ ಅಂತ. ಶಕ್ತಿ ಅಂತಂದರೆ ಮೈಟೋಕಾಂಡ್ರಿಯಾ ಅಂತ. ಮೈಟೋಕಾಂಡ್ರಿಯಾ ಪವರ್ ಹೌಸ್ ಆಫ್ ದ ಸೆಲ್ ಅಂತ ನಾವು ಅಂತೀವಿ. ಹಾಗಾಗಿ ಯಾವುದೇ ಒಂದು ಜೀವಿಗೆ ಶಕ್ತಿ ಬೇಕು ಅಂದರೆ ಅದು ತಾಯಿಯಿಂದ ಬಂದಿರೋ ಅಂಥದ್ದು. ಇಲ್ಲಿ ಏನಾದರೂ ಬದಲಾವಣೆ, ಮ್ಯೂಟೇಷನ್ ಅಂದರೆ ಒಂದು ಬದಲಾವಣೆ ಅಂತ ನಾವು ಹೇಳ್ಬೋದು. ಬದಲಾವಣೆ ಆದಂಥ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೂ ಆ ಕಾಯಿಲೆ ಬರುವ ಸಾಧ್ಯತೆ ಇದೆ. ಇದರ ಹೊರತಾಗಿ ಇನ್ನೊಂದು ಹೊಸದಾಗಿ ಒಂದು ಎಡಿಷನ್ನು ಇದೆ ಈ ಜೆನೆಟಿಕ್ ಡಿಸಾರ್ಡರ್ ಅಥವಾ ಆನುವಂಶೀಯ ಕಾಯಿಲೆಗಳಲ್ಲಿ. ಎಪಿಜೆನೆಟಿಕ್ ಫಿನಾಮಿನನ್ ಅಂತ ತುಂಬ, ಇದರ ಬಗ್ಗೆ ಇಡೀ ವಿಶ್ವದಾದ್ಯಂತ ಬಹಳಷ್ಟು ಸಂಶೋಧನೆಗಳು ನಡೀತಾ ಇದೆ. ಇದು ಯಾವ ಥರ ಅಂತಂದರೆ, ನಮ್ಮ ಹೊರಗಡೆ ವಾತಾವರಣದಲ್ಲಿರುವ ಕೆಲವೊಂದು ಅಂಶಗಳಿಂದಾಗಿ ನಮ್ಮ DNA ಬದಲಾವಣೆ ಆಗಲ್ಲ, ಆದರೆ DNA ಜೊತೆ ಇರುವಂತಹ ಕೆಲವೊಂದು ಪ್ರೋಟೀನ್ಗಳಲ್ಲಿ ಬದಲಾವಣೆ ಆಗೋದ್ರಿಂದ ಅಂಥ ಮಕ್ಕಳಿಗೆ ಕಾಯಿಲೆಗಳು ಬರುವ ಸಾಧ್ಯತೆ ಜಾಸ್ತಿ ಅಂತಾರೆ. ಅದನ್ನು ಎಪಿಜೆನೆಟಿಕ್ ಅಂದರೆ ಜೆನೆಟಿಕ್ಸ್ನ ಹೊರತಾಗಿ ಬರುವಂತಹ ಕಾಯಿಲೆ. ಇದು ಈ ಜೆನೆಟಿಕ್ ಡಿಸಾರ್ಡರ್ಸ್ ಅಥವಾ ಆನುವಂಶೀಯ ಕಾಯಿಲೆಗಳು ಅಂತ ನಾನು ಏನು ಹೇಳಿದೆ, ಇವುಗಳ ಒಂದು ವರ್ಗೀಕರಣ ಅಂತ ಹೇಳ್ಬೋದು. ಹಾಗಾಗಿ ಈಗ ಮುಂದಿನ ಸಂಚಿಕೆಯಲ್ಲಿ ಈ ಒಂದೊಂದು ವರ್ಗೀಕರಣದ್ದು ಏನು ಮುಖ್ಯ, ಬಹಳ ಪ್ರಮುಖವಾದ ಅಂಶಗಳು ಏನು ಅನ್ನೋದನ್ನ ನಾವು ನೋಡೋಣ. ನಮಸ್ಕಾರ. ಮೈಸೂರು ವಿವಿ ಜೆನೆಟಿಕ್ ಹಾಗೂ ಜೆನೋಮಿಕ್ಸ್ ಅಧ್ಯಯನ ವಿಭಾಗದ ಮುಖ್ಯಸ್ಥೆ ಪ್ರಾಧ್ಯಾಪಕಿ ಡಾಕ್ಟರ್ ಸುತ್ತೂರು ಎಸ್ ಮಾಲಿನಿ. ಮೈಸೂರು ವಿಶ್ವವಿದ್ಯಾಲಯದಿಂದ ಪ್ರಾಣಿಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ, ನಂತರ B.Ed, Genetic Analysis of a Few Pediatric Disorders in Mysuru Population. ಸುಮಾರು 2.5 ದಶಕಗಳ ಕಾಲ ಬೋಧನೆ ಹಾಗೂ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವಿಜ್ಞಾನ ಸಮ್ಮೇಳನಗಳಲ್ಲಿ ಮಾನವ ತಳಿಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಸುಮಾರು 90ಕ್ಕೂ ಅಧಿಕ ವೈಜ್ಞಾನಿಕ ಲೇಖನಗಳನ್ನು ಪ್ರಕಟಿಸಿದ್ದಾರೆ. 13 ಸಂಶೋಧನಾ ವಿದ್ಯಾರ್ಥಿಗಳು, 8 MPhil ವಿದ್ಯಾರ್ಥಿಗಳು ಹಾಗೂ 60ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಮೇಜರ್ ಪ್ರಾಜೆಕ್ಟ್ಗಳಿಗೆ ಮಾರ್ಗದರ್ಶನ, ಪುರುಷ ಹಾಗೂ ಮಹಿಳೆಯರ ಬಂಜೆತನ, ಬೊಜ್ಜು ಹಾಗೆ ಬಂಜೆತನಕ್ಕಿರುವ ಸಂಬಂಧ,
ಮರುಕಳಿಸುವ ಗರ್ಭಪಾತ, ಪಿಸಿಒಡಿ ಸಂಬಂಧಿತ ಅನೇಕ ಕಾಯಿಲೆಗಳ ಸಂಶೋಧನೆಯಲ್ಲಿ ನಿರತರಾಗಿದ್ದಾರೆ. ಅನುವಂಶೀಯ ಕಾಯಿಲೆಗಳು, ವೈದ್ಯಕೀಯ ವೈರುಧ್ಯಗಳು, ಕ್ಯಾನ್ಸರ್, ಪುರುಷ ಹಾಗೂ ಮಹಿಳೆಯರ ಲೈಂಗಿಕ ಆರೋಗ್ಯ ಸಂಬಂಧಿತ ಪುಸ್ತಕಗಳನ್ನು ಕನ್ನಡ ಭಾಷೆಯಲ್ಲಿ ಬರೆದಿದ್ದಾರೆ. ಜನಸಾಮಾನ್ಯರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಸುಮಾರು 270ಕ್ಕೂ ಅಧಿಕ ವಿಡಿಯೋಗಳನ್ನು ನಿರ್ಮಿಸಿ ಮಾತು ವಿತ್ ಮಾಲಿನಿ ಎನ್ನುವಂಥ ಯೂಟ್ಯೂಬ್ ಚಾನೆಲ್ನಡಿ ಪ್ರಕಟಿಸಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಮೈಸೂರು ವಿಶ್ವವಿದ್ಯಾಲಯದ ಮಾನವ ಸಂಪನ್ಮೂಲ ಕೇಂದ್ರದ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅರ್ಥಪೂರ್ಣ ಸಂವಾದ, ಚಿಂತನ ಮಂಥನ, ಉಪಯುಕ್ತ ಮಾಹಿತಿಗಾಗಿ ವಿಶ್ವವಾಣಿ ಕ್ಲಬ್ ಹೌಸ್ ಜಾಯ್ನ್ ಆಗಿ. ಸೋಮವಾರದಿಂದ ಶುಕ್ರವಾರದವರೆಗೆ ನಿತ್ಯ ಸಂಜೆ 6:55 ರಿಂದ 8:05 ರವರೆಗೆ.